ಏನ್ ಗುರು ಇದು ನಮ್ಮ ಗುಳಿಗಳು ಮೂರಕ್ಕೆ ಮೂರು ಗೆಲ್ಲೋದು ಗೊತ್ತು ನಕ್ಕನ್ ಮೂರಕ್ಕೆ ಮೂರು ಸೋಲೋದು ಗೊತ್ತು ಅನ್ನೋದನ್ನ ಪ್ರೂವ್ ಮಾಡಿಬಿಟ್ರು. ಫಸ್ಟ್ ಆಗಿದ್ದು ಹ್ಯಾಟ್ರಿಕ್ ಲಾಸು, ಆಮೇಲೆ ಆಗಿರೋದು ಹ್ಯಾಟ್ರಿಕ್ ವಿನ್ಸು ಗುರು. ಎಂಥ ಮ್ಯಾಚು ಒನ್ ಸೈಡೆಡ್ ಮಾಡಾಕ್ಬಿಟ್ಟು ಟೈಮ್ ವೇಸ್ಟ್. ಲಾಸ್ಟಿಗೆ ಟೈಮ್ ವೇಸ್ಟ್ ಮಾಡೋದ್ರ ಕಡೆ ಗಮನ ಕೊಟ್ಟರು ಅಷ್ಟೇ. ಲಾಸ್ಟ್ 10 ನಿಮಿಷ ಬೇರೆ ಏನೂ ಇಲ್ಲ. ನಾವು ಟೈಮ್ ವೇಸ್ಟ್ ಮಾಡ್ತೀವಿ, ನೀವು ಆರಾಮಾಗಿ ಬರೀ ಟೈಮ್ ವೇಸ್ಟ್ ಮಾಡಿಲ್ಲ, ಹಂಗೂ ಪಾಯಿಂಟ್ಸ್ಗಳು ಇಲ್ಲಿ ತೊಗೊಂಬರ್ತಾಯಿದ್ರು. ಸೊಮ್ಮು ಟೈಮ್ ವೇಸ್ಟ್ ಮಾಡಿದಿರಲಿಲ್ಲ. ಒಟ್ಟಲ್ಲಿ ಟೈಮ್ ವೇಸ್ಟ್ ಮಾಡೋದೇ ಮೇನ್ ಕಾನ್ಸಂಟ್ರೇಷನ್, ಮೇನ್ ಫೋಕಸ್ ಇತ್ತು. ಒಟ್ಟಲ್ಲಿ ಪ್ಲ್ಯಾನ್ ಮಾಡಿ ಹೊಡಿತಾ ಇದ್ದಾರೆ ಅಂತ ಹೇಳ್ಬೇಕು. ಲಾಸ್ಟ್ 3 ಮ್ಯಾಚ್ ನೋಡ್ತು ಅಂತಂದರೆ ಫಸ್ಟ್ ಮ್ಯಾಚು ಏನಾಗಿತ್ತು ಅಂದರೆ ಪ್ಲ್ಯಾನಲ್ಲಿ ಎಕ್ಸಿಕ್ಯೂಷನಲ್ಲಿ ಮಿಸ್ಟೇಕ್ ಮಾಡಿಬಿಟ್ರು. ಫಸ್ಟ್ ಮ್ಯಾಚು ನಮ್ಮದೇ ಇತ್ತು ಆ್ಯಕ್ಚುಲಿ. ಇವಾಗ ಬೆಂಗಳೂರು ಬುಲ್ಸ್ 4 ಗೆದ್ದಿರಬೇಕಾಗಿತ್ತು ಹಂಗೆ ನೋಡೋಕೆ ಹೋಯ್ತು ಅಂದರೆ. ಫಸ್ಟ್ ಮ್ಯಾಚು ಪ್ಲ್ಯಾನ್ ಎರರ್ ಮಾಡ್ಕೊಂಬಿಟ್ರು. ಸೊ 3 ಮ್ಯಾಚ್ ಏನು ಆಡಿದ್ದಾರೆ ಕನ್ಸಿಸ್ಟೆಂಟಾಗಿ, 3 ಮ್ಯಾಚ್ ಏನು ಗೆದ್ದಿದ್ದಾರೆ. ಮ್ಯಾಚ್ ಆಫ್ಟರ್ ಮ್ಯಾಚ್ ಬೆಟರ್ ಆಗ್ತಾರೆ. ಈ ಮ್ಯಾಚು ಕನ್ವಿನ್ಸಿಂಗ್ ವಿಕ್ಟ್ರಿ ಇದು. ಒಂಥರ ಸಿಂಗಲ್ ಹ್ಯಾಂಡ್ಲಿ ಹೊಡೆದ್ರು ಅಂತ ಹೇಳ್ಬೇಕು ಗುರು. ನಿತಿನ್ ಒಬ್ಬರನ್ನ ಕಟ್ಟಾಕ್ತು ಅಂತಂದರೆ ಮ್ಯಾಚು ಪಕ್ಕಾ ನಮ್ಮದೇ ಅಂತ ಹೇಳಿದ್ದೆ ನಾನು ಬೆಳಿಗ್ಗೆ ಪ್ರಿವ್ಯೂ ವಿಡಿಯೋದಲ್ಲಿ. ಸೊ ನಿತಿನ ಕಟ್ಟಾಕಿದ್ರು. ಇವತ್ತು ಎಷ್ಟು ಟ್ಯಾಕಲ್ ಮಾಡಿದ್ದು ಫಸ್ಟ್ ಹಾಫಲ್ಲೇ 8 ಟ್ಯಾಕಲ್ ಪಾಯಿಂಟ್ ಬಂದಿರೋದು ಗುರು. ನೀವೆಷ್ಟು ರೈಟ್ ಪಾಯಿಂಟ್ ತೊಗೊಂಡು 4-5 ತೊಗೊಂಡಿದ್ದೀವಿ ಅನಿಸುತ್ತೆ ರೈಟ್ ಪಾಯಿಂಟ್ನ. ಟ್ಯಾಕಲ್ ಪಾಯಿಂಟೇ ಜಾಸ್ತಿ ಇಲ್ಲ, ಡಿಫೆನ್ಸ್ನೇ ಫಸ್ಟ್ ಹಾಫ್ ಡಿಫೆನ್ಸ್ ಸೆಂಟ್ರಿಕ್. ಇವತ್ತು ಇನ್ಫ್ಯಾಕ್ಟ್ ಲೋ ಸ್ಕೋರಿಂಗ್ ಮ್ಯಾಚ್ ಇದು. 2 ಎಂಡಿಂದೂ ಕೂಡ ಲೋ ಸ್ಕೋರಿಂಗ್ ಮ್ಯಾಚು. 2 ಎಂಡಿಂದೂ ಕೂಡ ಜಾಸ್ತಿ ಕೆಲಸ ಮಾಡಿರೋದು ಡಿಫೆನ್ಸ್ನ. ಹಂಗೆ ನೋಡೋಕೆ ಅವ್ರ ಕಡೆ ಡಿಫೆನ್ಸ್ನ ಅಷ್ಟೊಂದು ಕೆಲಸ ಮಾಡಿಲ್ಲ, ನಮ್ಮ ಕಡೆ ಡಿಫೆನ್ಸು ಬಲೆ ಅದೇ ಗುರು. ಫಸ್ಟ್ ಹಾಫಲ್ಲೇ 8 ಪಾಯಿಂಟ್ ಅಂತ ಅಂದರೆ ಅದು ಡಿಫೆನ್ಸಲ್ಲಿ 8 ಪಾಯಿಂಟ್ನ ತಗೊಂತಾರೆ ಅಂತಂದರೆ ಸ್ಟನ್ ಆಗಬೇಕು. ಎಂದಿನಂತೆ ನಮ್ಮ ಅಲಿ ರಜಾ ಅವರು ಹಾವಳಿ ಅಂತೂ ಜೋರಾಗೇನೆ ಇತ್ತು. 8 ಪಾಯಿಂಟ್ ಇವತ್ತು ನೋಡಿ. ಎಲ್ಲ ಪಾಯಿಂಟ್ಗಳು ಆಲ್ಮೋಸ್ಟ್ ಬಂದಿರುವಂಥ ರೈಟ್ ಪಾಯಿಂಟ್ಸ್ಗಳಲ್ಲಿ ಬಂದಿರೋ 8 ಪಾಯಿಂಟ್ಸ್ಗಳೇ ಸ್ವಲ್ಪ ಅಲ್ಲಿ ಬಂದರೆ ಎಲ್ಲ ಪಾಯಿಂಟ್ಸ್ಗಳನ್ನು ರೈಟ್ ಪಾಯಿಂಟಲ್ಲಿ ತಗೊಂಬಂದಿರೋದು ಅಲಿ ರಜಾ ಅವ್ರನ್ನೇ. ಆಶೀಶ್ ಅವ್ರಿಗೆ ಬೇರೆ ಇಂಜುರಿ ಆಯಿತು. ಸೊ ಆಶೀಶ್ ಅವ್ರಿಗೆ ಇಂಜುರಿ ಆದಂಥ ಟೈಮಲ್ಲಿ ಏನಾಗೋಗ್ಬಿಡುತ್ತೆ ಗುರು. ಬ್ಯಾಕಪ್ ಪ್ಲೇಯರ್ ಯಾರು ನೆಟ್ಗಿರೋರಿಲ್ಲ ನಮಗೆ. ಗಣೇಶ್ ಅವರು ಯಾವಾಗಲೂ ಸೆಲ್ಫ್ ಔಟ್ ಆಗ್ತಾ ಇರ್ತಾರೆ, ಏನಾಗ್ತದೆ ಅಂತ ಅನಿಸಿತ್ತು. ಬಟ್ ಇಲ್ಲ, ಗಣೇಶ್ ಅವ್ರು ಬಂದರು, ಅವರು ಸೆಲ್ಫ್ ಔಟ್ ಆದರು 1-2 ಸಲ. ಬಟ್ ಏನು ಆಶೀಶ್ ಅವರು ಮಿಸ್ ಔಟ್ ಆದ್ರಲ್ಲ, ಸ್ಟ್ರೆಚರ್ ಮೇಲೆಲ್ಲ ತೊಗೊಂಬಂದು ಪಾಪ ಹೋಗಿದ್ದಾರೆ. ಆದಷ್ಟು ಬೇಗ ರಿಕವರ್ ಆಗಿಬಿಟ್ಟು ಬರಲಿ ಅಂತ ಕೇಳ್ಕೊಳ್ಳೋಣ. ಒಟ್ಟಲ್ಲಿ ಆಶೀಶ್ ಅವ್ರು ಇಂಜುರಿ ಆದ್ರೂ ಕೂಡ ಮ್ಯಾಚ್ನಾಗ ಗೆದ್ದಿದ್ದೀವಲ್ಲ ನಾವು. ಬ್ಯಾಕಪ್ ಪ್ಲೇಯರ್ ಕರೆಕ್ಟಾಗಿರೋರು ಇಲ್ಲ ಅಂದ್ರೂ ಕೂಡ ಮ್ಯಾಚ್ನಾಗ ಗೆದ್ದಿದ್ದೀವಲ್ಲ. ಸೊ ಇದು ಖುಷಿ ವಿಚಾರ. ಏನಕ್ಕೆ ಅಂತಂದರೆ ಇವತ್ತು ಮ್ಯಾಚ್ನಾಗ ಗೆದ್ದಿರೋದು ನಾವು ಡಿಫೆನ್ಸ್ ಜಾಸ್ತಿ ಇಂಟೆನ್ಸಾಗಿ ಇನ್ವಾಲ್ವ್ ಆಗಿದ್ದರಿಂದ. ಏನು ಗುರು ಬ್ಯಾಕ್ ಹೋಲ್ಡ್ ಮಾಡ್ತಾ ಇರೋದು, ಏನು ದೀಪಕ್ ಆಡ್ತಾ ಇರೋಂಥ ರೀತಿ ನೋಡ್ತು ಅಂತಂದರೆ ಅವನ ಅಜ್ಜಿ ಎಂಥ ಅಸಿಸ್ಟ್ ಕೊಡ್ತಾರೆ ಗುರು. ಅವ್ರು ಇನ್ಫ್ಯಾಕ್ಟ್ ಅವ್ರು ಹಿಡಿದಾಗ ಅಸಿಸ್ಟ್ ಆರೆಂಜಿಗೆ ಬರೋಲ್ಲ, ಬಟ್ ಬೇರೆ ಹಿಡಿದಾಗ ಹೆಂಗೆ ಹೋಗ್ತಾರೆ ಅಂದರೆ ದೀಪಕ್ ಅವ್ರ ಅಸಿಸ್ಟಿಗೆ ಸುತ್ಕೊಂಡ್ಬಿಡ್ತಾರೆ ಹಂಗೆ ಬ್ಯಾಕ್ ಹೋಲ್ಡ್ ಮಾಡೋದಕ್ಕೆ. ಆಮೇಲೆ ಸತ್ಯಪ್ಪ ಮಟ್ಟಿ ನಮ್ಮ ಕನ್ನಡಿಗ. ಆ್ಯಕ್ಚುಲ್ ಗೂಳಿ ಯಾರು ಗೊತ್ತಾ? ಸತ್ಯಪ್ಪ ಮಟ್ಟಿನ ಡಿಫೆನ್ಸ್ ಅಂತ ಬಂದಾಗ ಆ್ಯಕ್ಚುಲ್ ಗೂಳಿ ಸತ್ಯಪ್ಪ ಮಟ್ಟಿ. ಯಾಕಂದರೆ ಹಾಕೊಂಡು ಗೂಳಿ ಹೆಂಗೆ ಗುಮ್ಮುತ್ತೋ ಹಂಗೆ ಗುಮ್ತಾರೆ. ಕೋರ್ಟಿಂದ ಆಚೆ ಬಿದ್ದಿರಬೇಕು ಪ್ಲೇಯರು, ರೇಡಿಂಗ್ ಬರೋರು ಕೋರ್ಟಿಂದ ಆಚೆ ಬಿದ್ದಿರಬೇಕು. ಹಂಗೆ ಗುದುತ್ತಾರೆ ಗುರು ಹಾಕೊಂಡು. ಯಾರು ಗುದ್ದಲ್ಲ ನಮ್ಮ ಬೆಂಗಳೂರು ಬುಲ್ಸ್. ಅವ್ರು ಗುದ್ದಿದ್ರು ಅಂದರೆ ಕೋರ್ಟಿಂದ ಆಚೆ ಅಷ್ಟೇ. ಆ್ಯಕ್ಚುಲ್ ಗೂಳಿ ಅಂತಂದರೆ ಸತ್ಯಪ್ಪ ಮಟ್ಟಿನೇ. ಇಲ್ಲಿ ರೇಡಿಂಗಲ್ಲಿ ಇವ್ರುಗಳು ಯಾಕಂದ್ರೆ ಅಲ್ಲಿ ರಜಾ, ಯಾಕಂದರೆ ಅವರು ಅಷ್ಟೇ ಗೂಳಿತ್ರನೇ ಗುಮ್ಕೊಂಡು ಸಾರಿಸ್ಕೊಂಬಂದ್ಬಿಡ್ತಾರೆ ಹಂಗೇನೆ ಹೋಗಿ. 8 ಪಾಯಿಂಟ್ ತಗೊಬೇಕು ಅಂದರೆ ಈ ಲೋ ಸ್ಕೋರಿಂಗ್ ಮ್ಯಾಚ್ಲ ಅವ್ರ ಕಡೆನೂ ಕೂಡ ಯಾರು ಒಂಥರ ಅದೇ ನಿತಿನ್ ಅವರು ಸ್ವಲ್ಪ 5 ಪಾಯಿಂಟ್ ತಗೊಂಡಿದ್ದಾರೆ. ಬಟ್ ಅವ್ರು ಲಾಸ್ಟ್ ಮ್ಯಾಚ್ 15 ಪಾಯಿಂಟು ಒಂಥರ ಸಿಂಗನಹಳ್ಳಿ ಮ್ಯಾಚ್ನ ಗೆಲ್ಸಿರೋಂಥ ಪ್ಲೇಯರು. ಈ ಮ್ಯಾಚ್ ಕಟ್ಟಾಕ್ಬಿಟ್ಟಿದ್ದೀವಿ ಅವ್ರನ್ನ. 5 ಪಾಯಿಂಟು ಅಂದರೆ ಕಟ್ಟಾಕಿ ಇಟ್ಟಿದ್ದೀವಿ ಅಂತಲೇ ಅರ್ಥ. ಅಲ್ಲಿ ಇಲ್ಲಿ ಸ್ವಲ್ಪ ಪಾಯಿಂಟ್ ತಗೊಂಬಂದು ಬಂದರು ಅವ್ರ ಟೀಮಲ್ಲಿರುವಂಥ ಅಲ್ಲಿ. ಬಟ್ ನಮ್ಮ ಟೀಮಲ್ಲಿರುವಂಥ ಅಲ್ಲಿ ಸಾರಿಸ್ಬಿಟ್ರು ರೇಡಿಂಗ್ ಡಿಪಾರ್ಟ್ಮೆಂಟಲ್ಲಿ. ಆ್ಯಂಡ್ ಡಿಫೆನ್ಸ್ ಗೊತ್ತಿರೋದೇನೆ ಹಾವಳಿ ಸಂಜಯ್ ಅವರು ಡಿಫೆನ್ಸ್ ಅಂತ ಅವ್ರಿಗೂ ಕೂಡ ಇನ್ನಲ್ಲಿದ್ದೂ ಕೂಡ ಸಖತ್ತಾಗಿ ಟ್ಯಾಕಲ್ ಮಾಡಿದ್ರು. ಇವತ್ತು ಯೋಗೇಶ್ ಅವ್ರದ್ದು ಅಷ್ಟೊಂದು ಹಾವಳಿ ಇಲ್ಲದೇ ಇರ್ಬೋದು, ಬಟ್ ಎಲ್ಲ ಮ್ಯಾಚ್ನ ತೋರ್ಸೋಕ್ಕಾಗಲ್ಲ. ನೆಕ್ಸ್ಟ್ ಮ್ಯಾಚ್ ತೋರಿಸ್ತೀನಿ ಒಂಥರ ಇದೆ. ಒಟ್ಟಲ್ಲಿ ಹ್ಯಾಟ್ರಿಕ್ ಮ್ಯಾಚ್ನ ಯೋಗೇಶ್ ಅವರ ಕ್ಯಾಪ್ಟನ್ಸಿಲಿ ಒಂಥರ ಲಕ್ಕಿ ಚಾರ್ಮ್ ಆಗೋಗ್ಬಿಟ್ಟಿದ್ದಾರೆ ಯೋಗೇಶ್ ಅವರು. 3-3 ಆ್ಯಸ್ ಎ ಕ್ಯಾಪ್ಟನು ಬೆಂಗಳೂರು ಬುಲ್ಸ್ಗೆ ಗೆಲ್ಸ್ಕೊಂಡು ಕೊಟ್ಟಿದ್ದಾರೆ ಮ್ಯಾಮ್. ಸೊ ನಮಗಂತೂ ಶಾಕ್ ಆಗ್ತೈತೆ. ಯಾಕೆಂದರೆ ಈ ಥರ ಫ್ಲೋ ಎಲ್ಲಿಂದ ಎಲ್ಲಿಗೆ ಗುರು. 3 ಹ್ಯಾಟ್ರಿಕ್ಸರಿಂದ 3 ಹ್ಯಾಟ್ರಿಕ್ ವಿನ್ನು. ಡ್ರಾಸ್ಟಿಕ್ ಚೇಂಜ್ ಮಾಡಿದ್ದು ಟೀಮಲ್ಲಿ. ಹೆಂಗೆ ಬೇಕೋ ಹಂಗೆ ಕಲ್ಗಚ್ಚಾಗೋಗ್ಬಿಟ್ಟಿತ್ತು ಟೀಮು. ಅಲ್ಲಿಂದ ಟೀಮ್ನ ಫ್ರೇಮ್ ಮಾಡಿಬಿಟ್ಟು 3 ವಿನ್ನ ತೊಗೊಂಬರ್ಬೇಕು ಅಂದರೆ BC ರಮೇಶ್ ಅವ್ರ ತಲೆಯಲ್ಲಿ ಏನೇನು ಓಡಿಸಿದ್ದಾರೆ ಆ್ಯಂಡ್ ಹೆಂಗೆ ತೊಗೊಂಬಂದ್ರು. ಸೊ ಇದೆಲ್ಲ ಮ್ಯಾಟ್ರ್ ಆಗೇ ಆಗುತ್ತೆ ಮ್ಯಾಮ್. ಸೊ ಇವತ್ತಿನ ಮ್ಯಾಚ್ ನಿಮ್ಗೆ ಏನು ಅನ್ನಿಸ್ತು? ಒಟ್ಟಲ್ಲಿ ಅದೇ ಏನು ಅಂತ ಬುಡುಕೇನಾದ್ರು ಬಂತು ಮಜಾ ಬರೋ ಥರ ಇತ್ತು ಅಂತಂದರೆ ಸಖತ್ತಾಗಿರುತ್ತೆ. ಸಿಂಗಲ್ ಒನ್ ಸೈಡೆಡ್ ಇದು ಮ್ಯಾಚು ಆ್ಯಕ್ಚುಲಿ. ಎಷ್ಟು ಫಸ್ಟ್ ಹಾಫಲ್ಲೇ 6 ಪಾಯಿಂಟ್ ಲೀಡಲ್ಲಿ, ಅಲ್ಲಿಂದ ಬಿಡಲೇ ಇಲ್ಲ ಲೀಡ್ನ. ಎಲ್ಲ ಆಲ್ಮೋಸ್ಟ್ ಸೆಕೆಂಡ್ ಹಾಫಲ್ಲಿ 6 ಪಾಯಿಂಟ್ 7 ಪಾಯಿಂಟ್ ಲೀಡ್ ಅಂತೂ ಖಂಡಿತ ಇದ್ದೇ ಇತ್ತು. ಸೊ ಗೆದ್ದಿರೋದು ಕೂಡ ಅದೇ ಥರನೇ. ನಿಮ್ಗೆ ಏನಿಸ್ತು ಇವತ್ತಿನ ಮ್ಯಾಚು? ಕಾಮೆಂಟ್ ಸೆಕ್ಷನಲ್ಲಿ ಹಾಕಿ.